ಫಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಮಾಡಿದ್ದು ರವಿಚಂದ್ರನ್ ಸರ್ ಅವರು. ಅದೇ ಶಾಂತಿ ಕ್ರಾಂತಿ ಮೂವಿ 1991 ಸೆಪ್ಟೆಂಬರ್ 19ನೇ ತಾರೀಕಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಬಂಡವಾಳ, ಸುಮಾರು 10 ಕೋಟಿಗಿನ ಹೆಚ್ಚು ಬಂಡವಾಳ ಹಾಕಿದಂತಹ ಸಿನಿಮಾ. ಆದರೆ ಜನಗಳು ರವಿಚಂದ್ರನ್ ಸರ್ಗೆ ಅನ್ಯಾಯ ಮಾಡಿದ್ರು. ಅವಾಗ ಯಾರೂ ನೋಡಿರಲಿಲ್ಲ. ಇವಾಗ ಅದೇ ಜನಗಳು ಫಿಕ್ಸ್ ಆಗಿದ್ದಾರೆ, ರವಿಚಂದ್ರನ್ ಸರ್ ಅವರು ರಿಲೀಸ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅದೇ ಶಾಂತಿ ಕ್ರಾಂತಿ ಸಿನಿಮಾನ 100 ಡೇಸ್ ಓಡ್ಸೋಣ ಎಲ್ಲರೂ ಸೇರ್ಕೊಂಡು ಅಂತ ಪ್ರತಿಯೊಬ್ಬರು ಫಿಕ್ಸ್ ಆಗಿದ್ದಾರೆ. ಇವಾಗ ಟ್ರೆಂಡಿಂಗ್ ನಡೀತಾ ಇರೋದು ಅದೇ. ಇವಾಗ ರವಿಚಂದ್ರನ್ ಸರ್ ಅವರು ಫಿಕ್ಸ್ ಆಗಬೇಕಷ್ಟೇ. ಇವಾಗ ಮಾಡ್ತಾ ಇರೋಂಥ ಸಿನಿಮಾಗಳು ಒಂದು ಭಾಷೆಯಲ್ಲಿ ತೆಗೆದುಬಿಟ್ಟು ಅದನ್ನ ಡಬ್ಬಿಂಗ್ ಮಾಡಿಬಿಟ್ಟು ಅದನ್ನೇ ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಬಿಲ್ಡಪ್ ಕೊಡ್ತಾರೆ. ಆದರೆ ಅವಾಗ ಒಂದೇ ಸೆಟ್ಟಲ್ಲಿ ಒಂದೇ ಜಾಗದಲ್ಲಿ ಮೂರು ಹೀರೋಗಳು ಆಕ್ಟಿಂಗ್ ಮಾಡಿದಂಥ ಸಿನಿಮಾ. ತೆಲುಗಲ್ಲಿ ನಾಗಾರ್ಜುನ ಸರ್ ಅವರು, ತಮಿಳಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಅವರು, ಕನ್ನಡದಲ್ಲಿ ನಮ್ಮ ರವಿ ಸರ್ ಅವರು ಮಾಡಿರೋಂಥ ಒಂದು ಸಿನಿಮಾ. ಅದು ಒಂದೇ ದಿನದಲ್ಲಿ ಒಂದೇ ಸೆಟ್ಟಲ್ಲಿ ಮೂರು ಜನ ಆಕ್ಟಿಂಗ್ ಮಾಡ್ತಾ ಇದ್ದಂಥ ಸಿನಿಮಾ. ಈ ರವಿ ಸರ್ಗೆ ಅವರ ಒಂದು ಹಳೆ ದಿನಗಳು ವಾಪಸ್ ಬರ್ತಾ ಇದೆ. ಪ್ರತಿಯೊಬ್ಬರು ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾ ಶಾಂತಿ ಕ್ರಾಂತಿ ಸಿನಿಮಾನ ಏನಾದರೂ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಅವರು ಕಳ್ಕೊಂಡಂತಹ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಟಂಗಾಗುತ್ತೆ. ರವಿಚಂದ್ರನ್ ಸರ್ಗೆ ಒಂದು ಒಳ್ಳೆ ನ್ಯಾಯ ಸಿಕ್ಕುತ್ತೆ. ಅವಾಗ ಅನ್ಯಾಯ ಮಾಡಿದ್ರು ಎಲ್ಲರೂ ಸೇರ್ಕೊಂಡು ರವಿಚಂದ್ರನ್ ಸರ್ ಅವ್ರ ಸಿನಿಮಾನ ನೋಡಿರ್ಲಿಲ್ಲ, ಥಿಯೇಟ್ರಿಗೆ ಬಂದಿರಲಿಲ್ಲ.